ಮುಂದೆ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ತಿಂಗಳು ಗುರುವಿನ ಅನುಕೂಲ ಇರುವುದಿಲ್ಲ. ಸ್ವಲ್ಪ ಪರೀಕ್ಷೆಯ ಸಮಯ ಆಗ್ತದೆ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಅಥವಾ ಒತ್ತಡವೂ ಬರಬಹುದು ಮತ್ತು ಕನ್ಫ್ಯೂಷನ್ಸ್ ಅಂತ ಏನು ಹೇಳ್ತೀವಿ, ಒಂದು ಕ್ಲಾರಿಟಿ ಇರೋದಿಲ್ಲ. ವಿದ್ಯಾರ್ಥಿಗಳಿಗಾಗಲಿ ಅಥವಾ ಮ್ಯಾನೇಜರಿಯಲ್ ಜನಗಳಿಗಾಗಲಿ, ಇನ್ನೂ ಕೆಲಸಕ್ಕೆ ಆಗಿನ್ನೂ ಜಾಯಿನ್ ಆಗಿರ್ತಕ್ಕಂಥವರಾಗಲಿ, ಇಂಥ ಒಂದು ವಿಷಯದಲ್ಲಿರ್ತಕ್ಕಂಥವ್ರಿಗೆ ಒತ್ತಡವೂ ಇರ್ತದೆ, ಸ್ವಲ್ಪ ಕ್ಲಾರಿಟಿ ಇರೋದಿಲ್ಲ. ಇದರಿಂದ ನೀವು ವಿಚಲಿತರಾಗದೆ ತಾಳ್ಮೆಯಿಂದ ವಿಷಯವನ್ನು ಮತ್ತು ಸಮಯವನ್ನು ಅರ್ಥ ಮಾಡಿಕೊಂಡವನೇ ನಿಜವಾದ ಜ್ಞಾನಿ ಅಂತಂತ ಹೇಳೋದು. ಅಂದರೆ ಪ್ರಾಡಕ್ಟ್ ನಾಲೆಡ್ಜ್ ಮತ್ತು ಸಮಯ, ಈಸ್ ದಿಸ್ ದ ರೈಟ್ ಟೈಮ್, ಈ ಸಮಯ ಹೇಗಿದೆ, ಹೇಗೆ ವರ್ತನೆ ಮಾಡಿದ್ರೆ ಈ ಸಮಯವನ್ನು ದಾಟಿ ಇದರ ಒಂದು ಉಪಯೋಗವನ್ನು ಪಡ್ಕೊಂಡು ಮುಂದೆ ಹೋಗಬೇಕು ಅಂತನ್ನೋದನ್ನು ಯಾರು ತಿಳ್ಕೊಳ್ತಾನೆ, ತಿಳಿದಿರುವವರಲ್ಲಿ ಅವ ಹೆಚ್ಚು ತಿಳಿದಿರುವ ಅಂತ ಒಂದು ನಾಣ್ಣುಡಿ ಇದೆ. ಹಾಗಾಗಿ ಸಮಯವನ್ನು ತಿಳ್ಕೊಳ್ಬೇಕು, ಪ್ರಾಡಕ್ಟ್ ನಾಲೆಡ್ಜು ಇರಬೇಕು. ಆಗ ಮನುಷ್ಯನಿಗೆ ತಾಳ್ಮೆ ಬರ್ತದೆ. ಅಂತಹ ತಾಳ್ಮೆ ಬೇಕಾಗಿರ್ತಕ್ಕಂತಹ ತಿಂಗಳಲ್ಲಿ ಕುಂಭರಾಶಿಯವರು ಇದ್ದೀರಿ. ವೃದ್ಧರಿಗೆ, ಮಕ್ಕಳಿಗೆ, ಸ್ತ್ರೀಯರಿಗೆ ಸ್ವಲ್ಪ ದೋಷಗಳು ಜಾಸ್ತಿ ಇದೆ. ಗುರುವಿನ ಅನುಕೂಲ ಇಲ್ಲದ ಕಾರಣ. ಇನ್ನು ರವಿಯ ಅನುಕೂಲ ಅಥವಾ ಶುಕ್ರ ಮತ್ತು ಕುಜರ ಅನುಕೂಲ ಇದ್ದೇ ಇದೆ. ದ್ವಿತೀಯದಲ್ಲಿರ್ತಕ್ಕಂಥ ಶನಿಯ ಬಾಧೆಯೂ ಕೂಡ ಪರಿಹಾರ ಆಗಿದೆ. ಈಗ ಏನಾದರೂ ಅನಾರೋಗ್ಯ ವಿಷಯಗಳೇನಾದರೂ ತೊಂದರೆ ಇದ್ದರೆ ಈ ತಿಂಗಳು ಅದು ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಪರಿಹಾರ ಆಗ್ತದೆ. ಕುಂಭರಾಶಿಗೆ ಗುರುವಿನ ದೃಷ್ಟಿಯು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಸ್ವಕ್ಷೇತ್ರಕ್ಕೆ. ಕುಂಭರಾಶಿಯವರಿಗೆ ನಾಮಸ್ಮರಣೆಯನ್ನು ಹೆಚ್ಚು ಮಾಡಬೇಕು. ಹರಿನಾಮಸ್ಮರಣೆ, ದುರ್ಗಾದೇವಿಯ ಆರಾಧನೆ, ಸಾಧ್ಯವಾದರೆ ನಾಗಕ್ಷೇತ್ರಗಳಿಗೆ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಭಕ್ತಿಯಿಂದ ನಮಸ್ಕಾರಾದಿ ಸೇವೆಗಳನ್ನು, ಆ ದರ್ಶನವನ್ನು, ಇದನ್ನೆಲ್ಲ ಮಾಡಿಕೊಳ್ತಾ ಹೋಗ್ತಾ ಇದ್ದರೆ ಬಹಳ ಒಳ್ಳೆಯದು. ಕುಂಭರಾಶಿಯವರು ಕೂಡ ಮತ್ತು ಮೀನರಾಶಿಯವರಿಗೂ ಕೂಡ ಇದೇ ಸೇವೆಗಳನ್ನೇ ಒಳ್ಳೆಯದಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.